ಟಿ ವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಅಂದರೆ ಬೆಳಗ್ಗೆನೆ ಅಯೋಧ್ಯೆ ಹೋಟ್ಲಲ್ಲಿ ಏನೋ 99 ರೂಪಾಯಿಗೆ ಅನ್ಲಿಮಿಟೆಡ್ ಟಿಫನನ್ನು ಕೊಡ್ತೀರಂತೆ. ಈಗ ನಾವು ಅಲ್ಲಿ ಹೊಂಟಿದ್ದೀವಿ. ಬೈಪಾಸಿಂದ 500 ಮೀಟ್ರ್ ಒಳಗಡೆ ಹೋದರೆ ಆ ಒಂದು ಅಡ್ರೆಸ್ ನಿಮಗೆ ಸಿಗುತ್ತೆ ನೋಡಿ. ಈಗ ಬಂದ್ವಿ ನಾವು ಅಯೋಧ್ಯೆ ಹೋಟ್ಲಿಗೆ. ನೀವು ನೋಡಿದಾಗೆ ನಾವು ಹಿಂದಿನ ಎಪಿಸೋಡಲ್ಲಿ ಈ ಅಯೋಧ್ಯೆ ಹೋಟ್ಲಿನ ಒಂದು ರೆಸಿಪಿ ತೋರಿಸಿದ್ವಿ ನಿಮಗೆ. ಅದೇನಪ್ಪ ಅಂದರೆ ವೆಜ್ ಕೀಮಾ ಉಂಡೆ. ಜನರು ಭಾಳ ಅಪೇಕ್ಷೆ ಪಟ್ಟು ಭಾಳ ಇಷ್ಟಪಟ್ಟರು. ಅದನ್ನು ನಮಗೆ ವಿಡಿಯೋ ಕೂಡ ಕಳಿಸಿದ್ರು ಮತ್ತು ಅವ್ರು ರೆಡಿ ಅಡುಗೆ ಮಾಡಿ ನಮಗೆ ಕೂಡ ಕಳಿಸಿದ್ರು. ಮತ್ತು ಅವರು ಬಂದು ಇಲ್ಲಿ ಅಯೋಧ್ಯೆ ಹೋಟ್ಲಿಗೆ ಬಂದು ಊಟನೂ ಕೂಡ ಮಾಡಿದ್ದಾರೆ. ಈಗ ಅದೇ ಥರ ಮತ್ತೆ ನಾವು ಇವತ್ತು ಅಯೋಧ್ಯೆ ಹೋಟ್ಲಿಗೆ ಮತ್ತೆ ಬಂದಿದ್ದೀವಿ. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ಇಲ್ಲೇನೋ ಇವರು 99 ರೂಪಾಯಿಗೆ ಅನ್ಲಿಮಿಟೆಡ್ ಟಿಫನ್ ಕೊಡ್ತಿದ್ದಾರಂತೆ. ಬೆಳಗ್ಗೆ 6ರಿಂದ ಹಿಡಿದು 11 ಮಟ್ಟ ಇವರು ಟಿಫನ್ ಕೊಡ್ತಿದ್ದಾರಂತೆ. ಹೌದು, ಸರಿಯಾಗಿ ಕೇಳ್ತಿದ್ದಾರೆ ನೀವು. 99 ರೂಪಾಯಿಗೆ ಅನ್ಲಿಮಿಟೆಡ್ ಟಿಫನ್. ಅದು ಏನಂತ ಗೊತ್ತಿಲ್ಲ, ಕ್ಯೂರಿಯಾಸಿಟಿ ಇತ್ತು. ಜನರು ಕೇಳಿದರು, ಸರ್ ಅದು ಏನು 90 ರೂಪಾಯಿ ನಿಮಗೆ ಗೊತ್ತಾಗ್ತಿಲ್ಲ, ಸ್ವಲ್ಪ ನೀವು ವೀಡಿಯೋ ಮಾಡಿ ನಮಗೆ ತೋರಿಸಿದ್ರು ಅಂತ ಹೇಳಿದ್ರು. ಹಾಗಾಗಿ ನಾವು ವೀಡಿಯೋ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಇವತ್ತು. ನೋಡೋಣ 99 ರೂಪಾಯಿಗೆ ಏನೇನು ಕೊಡ್ತಿದ್ದಾರೆ ಟಿಫನ್ನು ಅನ್ಲಿಮಿಟೆಡ್. ಅದು ಏನು ವರ್ತ್ ಇದೇನೋ ಇಲ್ಲ ಅಂತ ಕೂಡ ನೋಡೋಣ. ಬನ್ನಿ ತೋರಿಸ್ತೀನಿ, ತಡ ಮಾಡಿದೆ ನಾವು ಒಳಗೋಣ. ಬನ್ನಿ ಎಲ್ಲರಿಗೂ ನಮಸ್ಕಾರ. ಎಲ್ಲ ಆರಾಮಿದ್ದೀರಾ? ಹರಿಹರ ನಗರ ಆಟೋ ಚಾಲಕರ ಸಂಘದ ಸ್ನೇಹಿತರು ಎಲ್ಲರೂ ನಾವು. ಅಂದರೆ ನಮ್ಮ ಶಂಕರ ಟೀಮ್ ಅಂತೀರಾ? ಆಟೋ ಚಾಲಕ ನಮ್ಮ ಶಂಕರ್ನಾಗ್ ಒಂದ್ಸಲಿ ಜಯವಾಗಲಿ. ಶಂಕರ್ನಾಗ್ ಜೈ. ಈಗ ಜೈ ಅಸೋಸಿಯೇಷನ್ನು ಹಾಗೂ ನಮ್ಮ ಹರಿಹರದ ಕೆಲವೊಂದು ಸ್ಕೂಲ್ಗಳು ಟ್ರಿಪ್ ಮಾಡ್ತಾ ಇದೀವಿ. ಸ್ಕೂಲ್ ಟ್ರಿಪ್ ಡ್ರೈವರ್ಗಳು ನಾವು. ನಿಮಗೆ ಏನು ಅನ್ಸುತ್ತೆ ತಿಂಡಿಲಿ ಏನಿರ್ಬೋದು ಬಹುಶಃ? ವಿಶೇಷತೆ ಏನೋ ಇರೋದಕ್ಕೆ ನಮಗೆ ಇನ್ವೈಟ್ ಮಾಡ್ಯಾರ. ಯೋಚನೆ ಮಾಡಿದ್ರೆ ಏನಾದರೂ ಇರ್ಬೋದು ಅಷ್ಟೇ. ಎರಡಂತೀರ ಮತ್ತೇನು ಇದ್ದೀರಾ? ಪೂರಿ ಇರ್ಬೋದು. ಮತ್ತೇನಾದ್ರೆ ಮತ್ತೆ ಯೋಚನೆ ಮಾಡಿ ಮತ್ತೇನು ವಾಂಗಿಬಾತ್ ಇರ್ಬೋದು. ಅಂದರೆ ನಿಮ್ದೊಂದು ಯೋಚನೆ ಅದು. ನೋಡೋಣ, ಅದು ಫ್ಯಾಕ್ಟಾಗಿ ನಾವು ಲೈವಾಗಿ ನೋಡೋಣ ಏನೇನಿದೆ ಅಂಥೇಳಿ. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡಿ. ಸರ್ ಆಗಲೇ ನೀವೇನು ಹೇಳಿದ್ರಿ, ವಾಂಗಿಬಾತ್ ಇರ್ಬೋದು, ಅದು ಇರ್ಬೋದು, ಇದ್ರು ಅಂತೇಳಿ. ಈಗ ಪ್ಲೇಟ್ ನೋಡಾಕತ್ತೀರಾ, ಹೇಗೆ ಅನಿಸುತ್ತೆ? ತುಂಬ ಭಾಳ ಸರ್ಪ್ರೈಸೇ ಇದು. ಯಾಕೆಂದರೆ ನಾವು 99 ರೂಪಾಯಿ ಒಂದು ಟೋಕನ್ ಅಂತ ನಾವು ಅಡ್ವರ್ಟೈಸ್ ನೋಡಿದ್ವಿ. ಸರ್ ಇದು 99 ರೂಪಾಯಿ ಅನ್ನೋದು ಗೊತ್ತಾಗ್ತಿ ನಿಮಗೆ? ಹೆಂಗೆ ಗೊತ್ತಾಗ್ತಿದ್ದು? ಇಲ್ಲ, ನಾವು ಮೊನ್ನೆ ಟಿ ವಿಯಲ್ಲಿ ನೋಡಿದ್ವಿ, ನಕ್ಷತ್ರ ಟಿ ವಿ, ನಮ್ಮ ಕೃಷ್ಣ ಅವ್ರದ ಟಿ ವಿಯಲ್ಲಿ ನೋಡಿದ್ವಿ. 99 ರೂಪಾಯಿಗೆ ಎಲ್ಲ ವೆರೈಟಿ ತಿಂಡಿ ಇದಾವೆ ಅಂತ ಅಂದ್ರೆ ಅದಕ್ಕೋಸ್ಕರ ನೋಡೋಣ ಏನೇನು ಕೊಡ್ತಾ ಇದ್ದಾರೆ ಅಂತೇಳಿ ಇವತ್ತು ಬಂದಿದ್ವಿ. ಏನಿದೆ ಬಂದು ನೋಡ್ತಾ ಇದ್ದೀವಿ. ಎಲ್ಲ ಇದಾವೆ. ದೋಸೆ ಇದೆ, ಉಪ್ಪಿಟ್ಟಿದೆ, ವಡ ಇಡ್ಲಿ ಇದೆ, ಖೀರಿದೆ, ಸಾಗು ಇದೆ, ಆಮೇಲೆ ವಾಂಗಿಬಾತ್ ಇದೆ, ಆಮೇಲೆ ಇದೊಂದು ಪಲಾವ್, ಇದು ಯಾವುದು ಗೀ ರೈಸ್ ಇದೆ, ಚಟ್ನಿ ಇದೆ. ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ. 99 ರೂಪಾಯಿಗೆ ಈ ಮಟ್ಟಕ್ಕೆ ತಿಂಡಿ ಕೊಡ್ತಿದ್ದಾರೆ ಅಂದರೆ ನಮಗೆ ಖುಷಿ ಆಯಿತು. ಇಷ್ಟೆಲ್ಲ ಎಷ್ಟು ಬೇಕು ತಿನ್ಬೋದು ನೀವು? ಇದನ್ನು ಮತ್ತೆ ಎಷ್ಟು ಬೇಕಾದರೂ ತಿನ್ಬೋದು ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಒಳ್ಳೆ ಮಾತ್ರ ಇದೆ. ಈಗ ಟೇಸ್ಟ್ ನೋಡೋಣ, ಟೇಸ್ಟ್ ಏನಿದೆ ಅಂತ ನೋಡ್ಕೊಂಡು ಮತ್ತೊಂದು ಸರಿ ನಾವು ಹೇಳ್ತೀವಿ. ಸರ್ ನಿಮಗೆ ಅನಿಸುತ್ತೆ? ಅಲ್ಲ, 99 ರೂಪಾಯಿಗೆ ಇಷ್ಟೊಂದು ಐಟಮ್ ಕೊಡ್ತಾ ಇದ್ದಾರೆ ಅಂದರೆ ಹೋಟ್ಲ್ ಹೆಂಗೆ ನಡೆಸ್ತಾರೆ ಅನ್ನೋದು ಇಷ್ಟು ರುಚಿಯಾಗಿದೆ. ನೋಡಲಿಕ್ಕೆ ಚೆನ್ನಾಗಿದೆ, ವಾಸನೆ ಚೆನ್ನಾಗಿದೆ. ಹಾಗಾಗಿ ಇದು ಅನ್ಲಿಮಿಟೆಡ್ ಫುಡ್ ಅಂತ ಹೇಳ್ತಾರೆ. 99 ರೂಪಾಯಿಗೆ ಅನ್ಲಿಮಿಟೆಡ್ ಫುಡ್ ಅಂದ್ರೆ ಮೀನ್ಸ್ ತಿಂಡಿ ಇನ್ನೂ ಎಷ್ಟು ಬೇಕಾದ್ರೆ ತಗೊಂಡು ತಿನ್ಬೋದು ಅನ್ನೋ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಹೌದು, ಈಗ ಇರೋದನ್ನೇ ಖಾಲಿ ಮಾಡಿ ಸಾಕು ಅನ್ಸುತ್ತೆ ನಮಗೆ. ಬಟ್ ಇದ್ರ ಮೇಲೆ ಮತ್ತೆ ಕೊಡ್ತೇವೆ ಅಂತ ಇದ್ದಾರೆ. ಹಾಗಾಗಿ ಇದು ಒಂದು ಈ ಥರ ದೊಡ್ಡ ಹೋಟ್ಲುಗಳು ಮಾಡಿ ಇಂಥ ಮೇನ್ ರೋಡಲ್ಲಿ ನಮ್ಮ ಸುತ್ತಮುತ್ತಲು ಈ ಥರ ದೊಡ್ಡ ಯಾವ ಹೋಟ್ಲ್ ಹೋಗೋದು ಇಷ್ಟೊಂದು ಐಟಮ್ ಕೊಡೋಲ್ಲ. ಬಟ್ ಚೆನ್ನಾಗಿದೆ, ಎಲ್ಲರೂ ಬರ್ಬೋದು. ಆಮೇಲೆ ತಂಪಾದ ವಾತಾವರಣ ಇದೆ, ಯಾವುದು ಗಲಾಟೆ ಗದ್ದಲ ಇಲ್ಲ. ಆರಾಮಾಗಿ ಕೂತು ಸಂತೋಷವಾಗಿ ತಿಂಡಿ ಭೋಜನ ಸವಿಬೋದು. ಈಗ ನಮ್ಮೊಂದಿಗೆ ಇನ್ನೊಂದು ಜೋಡಿ ಇದೆ, ಆಟೋ ಡ್ರೈವರ್ ಅಸೋಸಿಯೇಷನ್ಸ್ ಅವರು ಇದ್ದಾರೆ. ಅದರಲ್ಲಿ ಒಬ್ಬರು ಮಾತ್ರ ಡಿಫ್ರೆಂಟ್ ಇದ್ದಾರೆ. ಅವ್ರು ಯಾರಪ್ಪ ಅಂದರೆ ನಮ್ಮ ಮಂಜುನಾಥ್ ಎಲೆಕ್ಟ್ರಾನಿಕ್ಸ್ ಅವರು. ಅವರು ಎಲೆಕ್ಟ್ರಾನಿಕ್ಸಲ್ಲಿ ಭಾಳ ಅಂದರೆ ಭಾಳ ಪ್ರಸಿದ್ಧವಾದ ಒಂದು ಕೈ ಅವ್ರದ್ದು. ಇವತ್ತು ಬಂದಿದ್ದು ವಿಶೇಷ ಏನು? ವಿಶೇಷಣಗಳು ನಮ್ಮ ಅಧ್ಯಕ್ಷರು ಹೇಳಿದ್ರು, ಹೊಸ್ದಾಗಿ ಒಂದು ಹೋಟ್ಲಾಗಿದೆ, ಚೆನ್ನಾಗಿದೆ, 99 ರೂಪೀಸ್ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಬಂದು ಟೇಸ್ಟ್ ನೋಡೋಣ ಅಂತೇಳಿ ಪೂರಿ ಅಂತ ತಿಂದಿದ್ದೀವಿ. ಪೂರಿ ಟೇಸ್ಟ್ ಚೆನ್ನಾಗಿದೆ, ಸಾಗುನೂ ಚೆನ್ನಾಗಿದೆ, ಚಟ್ನಿ ಚೆನ್ನಾಗಿದೆ, ಎಲ್ಲ ನಮ್ಮನೆ ಐಟಮ್ ಇದೆ. 99 ಈ ಥರ ಕೊಡ್ತಾರೆ ಅಂತ ಗೊತ್ತಿದ್ದಾಯ್ತು. ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಸ್ನೇಹಿತರು ನಾನು ಫ್ಯಾಮಿಲಿ ಸಮೇತ ಕರ್ಕೊಂಡ್ಬಿಡ್ತೀನಿ. ನಾಳೆ ಸಂಡೇ ಇದೆ. ನಮ್ಮ ಗುರುಗಳು ಅವರು ಹೇಳಿದ್ರು, ನಕ್ಷತ್ರ ಟಿ ವಿಯಲ್ಲಿ ಲಿಂಕ್ ಬಂದಿದೆ ನೋಡೋಣ ಬರ್ರಿ ಅಂತೇಳಿ ನೋಡಿದ್ವಿ.
ನೋಡಿದ ತಕ್ಷಣ ಸಿದ್ಲಿಂಗ್ ಸಮರ್ ಹೇಳಿದ್ರು ಸ್ಕೂಲ್ ಟ್ರಿಪ್ ಮಾಡಾಮೇಲೆ ಬರೀ ಹಿಂಗೆ ಇದೆ ಆಫರ್ ಇದೆ ಅಂತೇಳಿ ಅದಕ್ಕಾಗಿ ಬೆಳಗ್ಗೆ ನಾವು ಮನೆ ತಿಂಡಿ ಹೋಗ್ತಿದ್ವಿ ಆಯ್ತು ನೋಡೋಣ ಅಂತ ಟೇಸ್ಟ್ ನೋಡೋಣ ಅಂತೇಳಿ ಬಂದ್ವಿ ಎಲ್ಲರೂ. ಇಲ್ಲೊಂದು ಚಟ್ನಿ ಮಾಡಿದಾರಂತೆ, ಈ ಚಟ್ನಿ ನೋಡಿ ಟೇಸ್ಟ್ ಇದನ್ನಿಲ್ಲ ಚೆನ್ನಾಗಿ ಟೇಸ್ಟ್ ನೋಡಿದ್ವಿ, ಚೆನ್ನಾಗಿರಲ್ಲ, ಚೆನ್ನಾಗಿದೆ. ಇದ್ರಲ್ಲಿ ಏನು ಹಾಕಿದಾರೆ ಅಂತ ಗೆಸ್ ಮಾಡ್ತೀರಾ? ಗೆಸ್ ಮಾಡಿ, ಗೆಸ್ ಮಾಡಿ. ಇವ್ರಿಗೆ ಬಹುಮಾನ ಇದೆ ಒಂದು, ಗೆಸ್ ಮಾಡ್ಬೇಕು, ಬಹುಮಾನ ಇದೆ. ಏನಾಗಿದೆ ಜಲ್ದಿ ಹೇಳ್ಬೇಕು. ಕಬಾಬ್ ಹಾಕಿದಾರ ಸರ್ ಶ್ರಾವಣ ಸರ್, ಶ್ರಾವಣದ ಮನೆ ಹೊರಗಡೆ ತಿನ್ನತ್ತಿಲ್ಲ ಸರ್, ಮನೇಲಿ ತಿಂತಲ್ಲ ಶ್ರಾವಣದಲ್ಲಿ. ಇಲ್ಲಿ ಗೆಸ್ ಮಾಡಿ, ಏನು ಹಾಕಿರ್ಬೋದು? ಮೋಸ್ಟ್ಲಿ ಇದರಲ್ಲಿ ಇದಾಗಿ ಮಾಡಿರ್ಬೇಕು ಹೆಸರನ್ನ ಶೇಂಗಾ ಅಲ್ಲ, ಹುಣಸೆಹಣ್ಣು. ತಪ್ಪು ಸರ್. ಆಮೇಲೆ ತಿನ್ನೋಡು ಪೂರ ಹೇಳ ಇದು ರೆಸಿಪಿ ಏನಿದೆಯಲ್ಲ, ಇವ್ರ ಹತ್ರ ಭಟ್ಟದ್ರನ್ನ ಕೇಳ್ತೀನಿ, ನಿಮಗೆ ಟಿವಿಯಲ್ಲಿ ತೋರಿಸ್ತೀನಿ, ಎಲ್ಲಿ ನಮ್ಮೂರ ದೇಸಿ ಕಿಚನ್ ಕಾರ್ಯಕ್ರಮ ತೋರಿಸ್ತೀನಿ, ದಯವಿಟ್ಟು ನೋಡಿ ಅದರಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಯಾವ್ದವರು? ನಮ್ಮದು ಶಿವಮೊಗ್ಗ. ಶಿವಮೊಗ್ಗ. ಈ ಹೋಟ್ಲಿಗೆ ಬಂದಿದ್ದು ಫಸ್ಟ್ ಟೈಮೋ ಏನಿದ್ರು? ಫಸ್ಟ್ ಟೈಮ್. ಏನಾದರೂ ಇದ್ರ ಬಗ್ಗೆ ವಿಷಯ ಏನಾರು ಕೇಳಿದ್ದೀರಾ? ಇಲ್ಲ ಸರ್, ನಾನು ಈ ರೋಡ್ನಲ್ಲಿ ಯಾವ ಒಂದು ಹೋಟ್ಲನ್ನಿಲ್ಲ, ಶಿವಮೊಗ್ಗ ಟು ನಮ್ಮ ಹೊನ್ನಾಳಿ ರೋಡ್ ಹರಿಹರ ರೋಡ್ನವರೆಗೂ ಯಾವುದೂ ಒಂದು ಒಳ್ಳೆ ಹೋಟ್ಲುಗಳು ಇರಲಿಲ್ಲ. ಬಟ್ ಇವತ್ತು ನೋಡಿದೆ, ತುಂಬ ಖುಷಿ ಆಯಿತು. ಹೇಗೆ ಅನಿಸುತ್ತೆ? ತುಂಬ ಚೆನ್ನಾಗಿದೆ ಸರ್. ಏನು ತೊಗೊಂಡಿರ್ತೀವಿ ಇವತ್ತು ಇದೆ ನಾನಿಲ್ಲಿ ಏನಿದೆ ಸ್ಪೆಷಲಾಗಿ ಅಂತ ಅಂದಿದ್ದಕ್ಕೆ ಏನೇನೋ ಅನ್ಲಿಮಿಟೆಡ್ ಏನೋ 99 ಅಂದರು. ಅದೇನು ನೋಡೋಣ ಕೊಡಿ, ಟೇಸ್ಟ್ ಮಾಡೋಣ ಅಂತ ಅಂದ್ವಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ನಿಜ ಇಷ್ಟು 99ಗೆ ಈ ಥರ ಸಿಗ್ತಾ ಇದೆ ಅಂತಂದರೆ ಖುಷಿ ಪಡೋಂಥ ವಿಚಾರ ಈ ದಿನಗಳಲ್ಲಿ. ತುಂಬ ಚೆನ್ನಾಗಿ ಸಂದೇಶ ಕೊಡ್ಬೇಕಂದ್ರೆ ಏನು ಕೊಡ್ತೀರಾ? ದಯವಿಟ್ಟು ಬನ್ನಿ, ಇಲ್ಲೊಂದು ಸತಿ ಟೇಸ್ಟ್ ಮಾಡಿ, ಒಂದು ಸತಿ ಬಂದು ನೋಡಿ, ಫ್ಯಾಮಿಲಿ ಸಮೇತ ಬಂದು ನೋಡಿ, ನಿಮ್ಗೆ ಎಲ್ಲದೂ ಸಿಗುತ್ತೆ ಇಲ್ಲಿ. ಥ್ಯಾಂಕ್ ಯು ಸರ್. ಇಲ್ಲೊಂದು ಗ್ರೂಪ್ ಕುಂತಿದೆ, ಆಟೋ ಅಸೋಸಿಯೇಷನ್ ಅವರು. 2 ಗ್ರೂಪ್ ಅಂತ 3 ಗ್ರೂಪ್ ಅಂತ ಕೇಳಿದ್ದೀವಿ ನಾವು, ಈಗ 4ನೇ ಗ್ರೂಪ್ ಇದು. ಇಲ್ಲಿನ ವಿಶೇಷತೆ ಅಡುಗೆ ಬಗ್ಗೆ ಇವ್ರಿಗೆ ಕೂಡ ಕೇಳೋಣ. ಅವ್ರು ಹೇಳಿದ್ದೇನು ಹಿಂದ್ಗಡೆ ಹೇಳಿ ಮೆಸೇಜ್ ಕೊಟ್ರಲ್ಲ ನಮಗೆ ಊಟದ ಬಗ್ಗೆ, ಇವರು ಕೂಡ ಅದೇ ಥರ ಕೊಡ್ತಾರೋ ಏನಿಲ್ಲ. ಟೇಸ್ಟ್ ಎಲ್ಲರಿಗೂ ಹಿಡಿಸಲ್ಲ, ಕೆಲವರಿಗೆ ಹಿಡಿಸುತ್ತೆ, ಹೌದ್ರಾ? ಈಗ ಇವ್ರದ್ದು ಟೇಸ್ಟ್ ಕೇಳೋಣ ಹೇಗೆ. ಸರ್ ನಮಸ್ಕಾರ. ತಮ್ಮೂರು? ನಮ್ಮ ಹರಿಹರ ಸರ್. ಹೆಸರು? ಕುಮಾರ ಅಂತಂದೇಳಿ. ಕುಮಾರ್ ಅಂತ ಹೇಳಿ. ಇವತ್ತು ಬಂದಿದ್ದು ವಿಶೇಷ ಏನಿಲ್ಲ? ವಿಶೇಷ ಸರ್, ಇಲ್ಲಿ ಹೋಟ್ಲಲ್ಲಿ ಊಟದ ವ್ಯವಸ್ಥೆ ಹೇಳಿದ್ರು ನಮ್ಮ ಡ್ರೈವರ್. ಆ ಥರ ಆಗಿ ಬಂದಿದ್ದೀವಿ ಊಟಕ್ಕೆ ಮಾಡೋಕ್ಕಂತಂದೇಳಿ. ಊಟ ಮಾತ್ರ ಮಾಡ್ತಾ ಇದ್ದೀವಿ, ಟೇಸ್ಟ್ ಚೆನ್ನಾಗಿದೆ. ತಮ್ಮ ಹೆಸರು? ಸರ್ ನಮ್ಮ ಹೆಸರು ಭರಮಪ್ಪ ಅಂತ. ಬರ್ಮಪ್ಪ. ಯಾವ ನಾವು ಇಲ್ಲಿ ಹರಿಹರ. ಹೇಗೆ ಅನ್ಸುತ್ತೆ ಊಟ? ಸರ್ ಊಟ ಎಲ್ಲ ಭಾಳ ಚೆನ್ನಾಗಿದೆ. ಜನರಿಗೆ ಎಲ್ಲ ಸಂದೇಶಗಳು ಏನು ಕೊಡ್ತೀರಾ? ಜನರಿಗೆ ಹೋಟೆಲಿಗೆ ಸಂದೇಶ ಕೊಡಿ ಸರ್, ಒಬ್ಬೊಬ್ಬರು ಚೆನ್ನಾಗಿದೆ ಊಟ ಅಂತ ಹೇಳ್ತೀವಿ. ತಿಂಡಿ ಚಲೋ ಇದೆ? ತಿಂಡಿ ಭಾಳ ಚೆನ್ನಾಗಿದೆ. ಎಲ್ಲ ಓಕೆ ಇದೆ? ಎಲ್ಲ ಓಕೆ ಸರ್. ಮಸಾಲೆ ಎಲ್ಲ ಚೆನ್ನಾಗಿದೆ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ನಿಂಗಪ್ಪ ಅಂತ. ತಿಂಡಿ ತಿಂಡಿ ಭಾಳ ಚೆನ್ನಾಗಿದೆ. 99 ರೂಪಾಯಿಗೆ ಏನು ದೋಖ ಇಲ್ಲ, ಪೈಸಾ ವಸೂಲ್. ಸರ್ ತಮ್ಮ ಹೆಸರು? ನಾಗರಾಜ್ ಅಂತೇಳಿ. ಹೇಗೆ ಅನಿಸುತ್ತೆ ನಿಮಗೆ? ನಾವು ತುಂಬ ದಿನದಿಂದ ಈ ಭಾಗದಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ವಿ, ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡ್ತಾಯಿದ್ವಿ. ತುಂಬ ದಿನ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ವಿ ಬೋರ್ಡೆಲ್ಲ. ಹೋಟೆಲ್ ಪುಟ್ಟಪ್ಪ ಅಂತಂದೇಳಿ ಓಪನ್ ಆಗುತ್ತೆ ಶೀಘ್ರದಲ್ಲೇ ಅಂತೇಳಿ. ಅದನ್ನು ನಾವು ಯಾವಾಗ ಆಗುತ್ತೆ ಅಂತ ನಾವು ವೇಟ್ ಮಾಡ್ತಾಯಿದ್ವಿ. ಪರವಾಗಿಲ್ಲ, ನಾವು ಇವತ್ತು ಓಪನ್ ಆಗಿರೋದ್ರಿಂದ ಬಂದಿದ್ದೀವಿ ಇಲ್ಲಿಗೆ. ಟಿಫಿನ್ ಚೆನ್ನಾಗಿದೆ, ಅನ್ಲಿಮಿಟೆಡ್ 99 ರೂಪೀಸಿಗೆ ಕೊಡ್ತಾ ಇದ್ದಾರೆ. ಯಾರು ಬೇಕಾದರೂ ಫ್ಯಾಮಿಲಿ ಕರ್ಕೊಂಬಂದು ಊಟ ಮಾಡಿ ಹೋಗ್ಬೋದು. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಅಶ್ಫಾಕ್ ಅಹಮದ್ ಅಂತೇಳಿ. ಅಶ್ಫಾಕ್ ಅಹಮದ್. ಹಾಂ. ಯಾವ್ದವರು? ಇಲ್ಲಿ ಹರಿಹರದವರು. ಹರಿಹರದ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಅಯೋಧ್ಯೆ ಹೋಟ್ಲು, ಓನರ್ ಪುಟ್ಟಪ್ಪ ಅಂಥೇಳಿ. ಭಾಳ ಒಳ್ಳೆ ಟೇಸ್ಟ್ ಐಟಮು. 99 ರೂಪೀಸಿಗೆ ಇಷ್ಟೆಲ್ಲ ಐಟಮ್ ಕೊಡ್ತಿದ್ದಾರೆ ಸರ್. ಭಾಳ ಚೆನ್ನಾಗಿದೆ ಐಟಮ್ಗಳು, ಎಲ್ಲ ಒಳ್ಳೆ ಟೇಸ್ಟ್ ಇದೆ. ಎಲ್ಲ ನಿಮ್ಮ ಫ್ಯಾಮಿಲಿ ಸಮೇತ ಬರ್ರಿ, ನೀವು ಸಹಿತ ಇದೆಲ್ಲ ಟೇಸ್ಟ್ ನೋಡಿರಿ. ಭಾಳ ಒಳ್ಳೆ ಐಟಮ್ ಎಲ್ಲ ಕೊಟ್ಟಾರೆ ಚೆನ್ನಾಗಿ ತಿನ್ನೋಕ್ಕೆ. ಭಾಳ ಚೆನ್ನಾಗಿದ್ದಾವೆಲ್ಲ ಐಟಮ್ಗಳು. ಸಂತೋಷ ಆಗುತ್ತೆ, ಭಾಳ ಸಂತೋಷ ಆಗುತ್ತೆ. ಈಗ ನೆಕ್ಸ್ಟ್ ಟೈಮ್ ಬಂದರೆ ಒಬ್ಬರೇ ಬರ್ತೀರಾ ಜೊತೆಗೆ? ಎಲ್ಲ ಫ್ಯಾಮಿಲಿ ಸಮೇತ ಬರ್ತೀವಿ, ಫ್ರೆಂಡ್ಸ್ಗಳಿಗೆ ಹೇಳ್ತೀವಿ. ಊಟ ಮಾತ್ರ ಸೂಪರ್ ಇದೆ, ಎಲ್ಲ ಟೇಸ್ಟ್ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಏನು ಗೊತ್ತಾ, ಫ್ಯಾಮಿಲಿ ಬರೋಕ್ಕೆ ಏನು ತೊಂದರೆ ಇಲ್ಲ, ತಿಂಡಿ ತಿನ್ಬೋದು. 99 ರೂಪಾಯಿಗೆ ದೋಖ ಇಲ್ಲ ಸರ್. ಹಾಂ, ಓಕೆ ಸರ್. ತಿಂಡಿ 99 ರೂಪಾಯಿಗೆ ಕೊಡ್ಬೋದು ರೀ, ಚೆನ್ನಾಗೈತಿ, ಟೇಸ್ಟ್ ಇದೆ. ಫ್ಯಾಮಿಲಿ ಸಮೇತ ಬಂದು ಊಟ ಮಾಡ್ಬೋದು. ಸರ್ ತಮ್ಮ ಹೆಸರು? ಸಕ್ಲೇನ್ ಅಂತ, ಹರಿಹರ. ಭಾಳ ಚೆನ್ನಾಗಿದೆ, ಭಾಳ ಇಷ್ಟ ಆಯಿತು. ಯಾರಾದರೂ ಫ್ಯಾಮಿಲಿ ಸಮೇತ ಬಂದು ಸೇಫ್ಟಿಯಾಗಿ ಊಟ ಮಾಡ್ಕೊಂಡು ಹೋಗಿ. ಈಗ ಫಸ್ಟ್ ಟೈಮ್ ತೊಗೊಂಡಿಲ್ಲ, ಅದಷ್ಟೇ ಸಾಕಂತೀರಾ ಮತ್ತೆ ತರಿಸ್ಕೊಂತೀರಾ? ಸಾಕು ಸರ್, ಇದು ಸೂಪರ್ ಚೆನ್ನಾಗಿದೆ, ಸಾಕು ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್ ಯಾವ ಊರು? ಸರ್ ನಮ್ಮದು ಕೌಲತ್ತು, ಇಲ್ಲಿ ಹರಿಹರದಾಗ ಬಾಡಿಗೆ ಮಾಡೋದು. ಸ್ಕೂಲ್ ಟ್ರಿಪ್ ಎಲ್ಲ ಮಾಡ್ತೀವಿ. ಊಟ ಮಾಡ್ತಿದ್ದೀರ ಕಾಣ್ತಿದೆ. ಒಂದು ಪ್ಯಾಕೇಜ್ ತೊಗೊಂಡಿರಿ, ಯಾವ ಪ್ಯಾಕೇಜ್ ಇದು? ಇದು ಕೊಂಬೋ ಅಂತಂದು ಹೇಳೋಕ್ಕಾಗಲ್ಲ, ಇದು ಒಂದೊಂದು ವೆರೈಟಿ ಇದೆ. ಅನ್ಲಿಮಿಟೆಡ್ ಟಿಫನ್ ಅಂತ ಹೇಳಿದ್ದಾರೆ, ಹೌದಾ? ಹೌದು. ಏನೇನು ಕೊಡ್ತಿದ್ದಾರೆ ಇದರಲ್ಲಿ ಪೊಂಗಲ್ ಕೊಟ್ಟಿದ್ದಾರೆ, ದೋಸೆ ಕೊಟ್ಟಿದ್ದಾರೆ, ವಡ, ಆಮೇಲೆ ಸ್ವೀಟ್ ಒಂದು ಕೊಟ್ಟಿದ್ದಾರೆ. ಭಾಳ ಐಟಮ್ ಇದ್ದಾವೆ.
ಹೇಗೆ ಅನಿಸುತ್ತೆ ಇಲ್ಲಿ ಬಂದಿದ್ದು ವರ್ತಿದ್ದೇನೆ ಇಲ್ಲಿ ಇವತ್ತು? ಹಾಂ ಚೆನ್ನಾಗಿದೆ. ಮತ್ತೆ ಬಂದರೆ ಯಾರಿಗೆ ಕರ್ಕೊಂಡ್ಬರ್ತೀರಾ? ಅಂದರೆ ಫ್ಯಾಮಿಲಿ ಕರ್ಕೊಂಡ್ಬರ್ತೀರಾ? ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರ ಒಂದು ನಾವು ಅಭಿಪ್ರಾಯನ ಕೇಳಿದ್ವಿ. ಎಲ್ಲ ಬಾಯಲ್ಲಿ ಒಂದೇ ಮಾತು ಏನಪ್ಪ ಅಂದರೆ 99 ರೂಪಾಯಿಗೆ ಇಷ್ಟು ಒಳ್ಳೆ ಊಟ ಕೊಡೋದು ಹೋಟ್ಲ್ ಯಾವುದಪ್ಪ ಅಂದರೆ ಅದು ಹೋಟೆಲ್ ಅಯೋಧ್ಯ. ಅದು ಎಲ್ಲಪ್ಪ ಅಂದರೆ ಆನಗೋಡು ರಸ್ತೆಯಲ್ಲಿ ಇದೆ. ಎಲ್ಲರ ಬಾಯಲ್ಲಿ ಒಂದೇ ಪ್ರಶಂಸೆ, ಆ ಊಟ ಚಲೋ ಇದೆ, ಇದು ಚಲೋ ಇದೆ. ಊಟ ಅಂದರೆ ಒಂದು ರೊಟ್ಟಿ ಒಂದು ಚಪಾತಿ ಬಿಟ್ಟರೆ ಇದು ಟಿಫನ್ ಅಲ್ಲ, ಇದು ಊಟ ಅಂತ ಜನ ಹೇಳ್ತಾರೆ. ಈಗ ಇದ್ರಲ್ಲಿ ಕೊಟ್ಟಿರೋ ಐಟಮ್ ನೋಡಿದ್ರೆ ಕಣ್ಣಲ್ಲಿ ಮೊದಲೇ ಹೊಟ್ಟೆ ತುಂಬ ಇನ್ನೊಂದು ಸರಿ ಆರ್ಡರ್ ಕೊಡೋದು ಅವಶ್ಯಕತೆ ಇಲ್ಲ ಅಂತಾರೆ, ಅಷ್ಟು ತಿಂಡಿ ಕೊಟ್ಟಿದ್ದಾರಂತೆ. ಈಗ ನಾವಂತೂ ಇನ್ನೂ ತಿಂದಿಲ್ಲ, ನಾವು ತಿನ್ನೋಕೆ ಸ್ಟಾರ್ಟ್ ಮಾಡ್ತೀವಿ ಟಿಫನ್ನಿಗೆ. ಈಗ ನೀವು ಇಲ್ಲಿವರೆಗೂ ನೋಡಿದ್ರಿ. ಒಂದೇ ಒಂದು ಸೂಚನೆ, ಎಲ್ಲರೂ ತಮ್ಮ ಫ್ಯಾಮಿಲಿ ಜೊತೆಗೆ ಬನ್ನಿ, ತಿಂಡಿ ಇಲ್ಲಿ ಸವಿರಿ. ಕೇವಲ ಆಫರ್ ಶ್ರಾವಣ ಮಾಸದಲ್ಲಿ ಮಾತ್ರ. ಆ ಒಂದು ಶ್ರಾವಣ ಮಾಸ ಮುಗಿದ್ರೊಳಗೆ ಎಲ್ಲರೂ ಬಂದಿದ್ದೊಂದು ರುಚಿಯನ್ನು ಸವಿಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಳಿಸಿ ಬರುವಂಥ ಒಂದು ಸಂಚಿಕೆಯಲ್ಲಿ ಒಂದು ಒಳ್ಳೆ ಅಡುಗೆ ಜೊತೆಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಟಾಟಾ, ನಮಸ್ಕಾರ. ಹೋಟೆಲ್ ಅಯೋಧ್ಯ ತಿಂಡಿ ಮಾತ್ರ ಸೂಪರ್, ಪೈಸಾ ವಸೂಲ್. ಹೋಟೆಲ್ ಅಯೋಧ್ಯ 99 rupees. पैसा वसूल, फुल पैसा वसूल, फुल पैसा वसूल, फुल पैसा वसूल.